ಶ್ರುತಿ ಸ್ಮೃತಿ ಪುರಾಣಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯೌ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಅದ್ವೈತ ಸಾರ್ವಭೌಮ ಸಿದ್ಧಾರೂಢ ಮಹಾಸ್ವಾಮಿಗಳ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 294 ನಿನ್ನೆಯ 292ನೆಯ ಶ್ಲೋಕದಲ್ಲಿ ಅಹಂ ಪದಾರ್ಥದ ಅಂದ್ರೆ ಈ ದೃಶ್ಯವಾಗಿ ಅರಿಸಿಕೊಳ್ಳುವಂತ ಸೂಕ್ಷ್ಮವಾದ ಅಹಂಕಾರವು ಕೂಡ ಅದು ಮಿಥ್ಯೆ ಅಂತ ಹೇಳಿದ್ರು. ಕಾರಣ ಇದು ಕೂಡ ಅಹಂಕಾರ ಜ್ಞಾನದಿಂದ ಅರಿಸಿಕೊಳ್ಳುತ್ತದೆ ವಿನಃ ಅಹಂ ಅನ್ನುವುದು ಆತ್ಮನನ್ನ ಅರಿಯಲಾರದು. ಆದ ಕಾರಣ ಅಹಂಕಾರ ಮೊದಲಾದವುಗಳಿಗೆ ಸರ್ವಜ್ಞತ್ವ ಇವು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲವೂ ಕೂಡ ಅಲ್ಪ ಜ್ಞಾನದಿಂದ ಕೂಡಿದಂತ ವಸ್ತುಗಳು ಅಂತ ಹೇಳಿದ್ರು. ಈ 93ನೇ ಶ್ಲೋಕದಲ್ಲಿ ಅಹಂ ಪದಾರ್ಥವ್ಯ ಅಹಮಾದಿ ಸಾಕ್ಷಿ ನಿತ್ಯಂ ಸುಷುಪ್ತ ಅಪಿ ಭಾವದರ್ಶನಾತ್ ಭೂತೆ ಭೂತೆ ಹೂಜೋ ನಿತ್ಯ ಇತಿ ಶ್ರುತಿ ಸ್ವಯಂ ತತ್ ಪ್ರತ್ಯಗಾತ್ಮ ಸದ್ ಅಸದ್ವಿ ಲಕ್ಷಣ ಅಂತ ಇಲ್ಲಿ ನಿರೂಪಣೆಯನ್ನು ಮಾಡೋದಕ್ಕೋಸ್ಕರವಾಗಿ ಯಾವ ಅಹಂ ಪದಾರ್ಥ ಅಂದ್ರೆ ಇದು ಸುಸುಪ್ತವು ಅಪಿ ನಿಜವಾದ ನಾನು ಅನ್ನುವ ಭಾವ ಅಹಂಕಾರವೇ ಮೊದಲಾದವುಗಳಿಗೆ ಸಾಕ್ಷಿ ಆಗಿರುತ್ತದೆ. ಏಕೆಂದರೆ ಇದು ನಿತ್ಯವೂ ಸುಸುಪ್ತಿಯಲ್ಲಿ ಕೂಡ ಇರುವುದು ಕಂಡುಬರುತ್ತದೆ. ಜನ್ಮರಹಿತನು ನಿತ್ಯನು ಎಂದು ಶ್ರುತಿಯು ಹೇಳುತ್ತದೆ. ಆದುದರಿಂದ ಪ್ರತ್ಯಗಾತ್ಮನು ಸ್ಥೂಲ ಸೂಕ್ಷ್ಮಗಳಿಗಿಂತ ಭಿನ್ನವಾಗಿರುತ್ತಾನೆ ಅಂದ್ರೆ ಬೇರೆ ಆಗಿರುವನು, ಅದು ಆತ್ಮ ಸ್ವರೂಪ ಅಂತ. ಕಾರಣ ಇದು
ನಿತ್ಯವಾದ ನಮ್ಮ ಅನುಭವ ಜೀವನದಲ್ಲಿ ಆಗಾಗ ಅನುಭವಿಸುವ ಸಂತೋಷಗಳೆಲ್ಲವೂ ನನ್ನಿಂದಲೇ ಮತ್ತು ನಾನು ಇಷ್ಟಪಟ್ಟ ವಸ್ತುಗಳಿಂದ ಉಂಟಾಗುವು. ನಮಗ ಪ್ರತಿದಿನ ಅನುಭವದಲ್ಲಿ ಅವಲಮ್ಮ ನಾವು ಯಾವುದೇ ಒಂದು ಸಂತೋಷವನ್ನು ಪಟ್ಟಿದ್ದಾದರೆ ಆ ಸಂತೋಷಕ್ಕೆ ಕಾರಣ ನಾವು ಇಷ್ಟಪಟ್ಟ ವಸ್ತುಗಳಿಂದ ಅವು ಉಂಟಾಗ್ತಾವ. ಆದರೆ ಆತ್ಮನಾದರೂ ಯಾವ ವಸ್ತುವಿನಿಂದ ಸಂತೋಷ ಆನಂದ ಆಗುವಂತದ್ದಲ್ಲ. ಕಾರಣ ಅದು ನಿರ್ವಿಷಯವಾದ ಆನಂದ. ಮತ್ತೆ ನಾವು ಕೆಲವು ವಸ್ತುಗಳನ್ನ ಇಷ್ಟಪಟ್ಟಾಗ ಅದು ಪ್ರಾಪ್ತಿಯಾದಾಗ ಆಗುವಂತ ಆನಂದವೇ ಬೇರೆ. ಯಾವ ವಸ್ತುಗಳ ಇಷ್ಟ ಅನಿಷ್ಟ ಬೇಕು ಅಥವಾ ಬೇಡ ಅನ್ನುವ ಎರಡೂ ಇಲ್ಲದ ಇದ್ದಂತ ಸಂದರ್ಭದಲ್ಲಿ ಆಗುವಂತದ್ದೇ ಸರ್ವದಾ ಆನಂದ. ಕಾರಣ ಅವನ ಆನಂದವು ಬೇರೆ ಯಾವ ವಸ್ತುಗಳಿಂದ ಆಗುವಂತದ್ದು ಆತ್ಮ ಆನಂದ ಅಲ್ಲ. ಸ್ವತಂತ್ರವಾಗಿ ಪ್ರತೀತಿಯಾಗುವುದು ಆತ್ಮ ಆನಂದ ಅಥವಾ ಬ್ರಹ್ಮ ಆನಂದ. ಆದರೆ ಅಹಂನಲ್ಲಿ ನಾನು ನನ್ನದು ಅನ್ನುವಾಗ ನನ್ನ ಮತ್ತು ನನ್ನ ವಸ್ತು ಅಂತ ಇಷ್ಟಪಟ್ಟಾಗ ಆಗುವಂತ ಆನಂದ ಅದು ಬೇರೆ. ಇಷ್ಟ ಅನಿಷ್ಟ ಇಲ್ಲದೆ ತೋರುವಂತ ಆನಂದ ಬೇರೆ. ಕಾರಣ ವಸ್ತುಗಳನ್ನ ಆಶ್ರಯಿಸಿಲ್ಲ ಆನಂದ. ಉಪಾಧಿ ರಹಿತ ಮತ್ತು ಅಪರಿಚ್ಛಿನ್ನ ಆನಂದ. ಅದು ಉಪಾಧಿಯಿಂದ ಆದಂತ ಆನಂದ ಅಲ್ಲ ಮದು. ಅದು ಪರಿಪೂರ್ಣವಾಗಿ ಮೂರು ಕಾಲದಲ್ಲಿ ಜಾಗೃತ್ ಸ್ವಪ್ನ ಸುಸುಪ್ತಿಯಲ್ಲಿ ಸರ್ವದಾ ಇರುವಂತ ಆನಂದವೇ ಆತ್ಮ ಆನಂದ. ಕಾರಣ ಅಖಂಡನಾದ ರೂಪವುಳ್ಳದ್ದು ರೂಪರಹಿತವಾದದ್ದು ಕ್ರಿಯರಹಿತವೂ ಆದ ನೈಜವಾದ ಅಂದ್ರೆ ನಿಜವಾದ ನಮ್ಮ ಸ್ವರೂಪವನ್ನ ನಾವು ತಿಳ್ಕೋಬೇಕಂತ. ನಾವು ಇಲ್ಲಿವರೆಗೂ ಏನ್ ತಿಳ್ಕೊಂಡಿವಿ ಅಂದ್ರೆ ಆ ಅಪೂರ್ಣವಾದಂತ ಸತ್ಯವಲ್ಲದಂತ ವಸ್ತುಗಳ ಬಗ್ಗೆ ಬಹಳ ತಿಳ್ಕೊಂಡೇವಿ. ಆ ಮಿಥ್ಯಾರೂಪವಾಗಿರುವಂತ ಪ್ರಪಂಚದ ವಸ್ತುಗಳನ್ನ ತಿಳ್ಕೊಂಡು ಆ ಪ್ರಪಂಚದ ಎಲ್ಲಾ ವಸ್ತುಗಳಿಂದ ನಮಗ ಆನಂದ ಆಗಿಲ್ಲ, ಎಲ್ಲಾ ವಸ್ತುಗಳಿಂದಲೂ ಕೂಡ ದುಃಖ ಆಗಿಲ್ಲ. ಹೌದಿಲ್ಲಮ್ಮ? ಜಗತ್ತಿನಲ್ಲಿ ಸಾಕಷ್ಟು ಪದಾರ್ಥಗಳಾವ. ಪದಾರ್ಥಗಳಿಂದ ಸುಖ ಎಲ್ಲಾ ಪದಾರ್ಥಗಳಿಂದ ಆಗಿಲ್ಲ, ಎಲ್ಲಾ ಪದಾರ್ಥಗಳಿಂದ ದುಃಖನೂ ಆಗಿಲ್ಲ ನಮಗೆ. ಇಷ್ಟ ಆದ ಪದಾರ್ಥದಿಂದ ಆನಂದ ಆಯ್ತು, ಇಷ್ಟ ಆಗದಿದ್ದ ಪದಾರ್ಥದಿಂದ ಕಷ್ಟ ಆಯ್ತು ನೋಡಮ್ಮ. ಇದು ನಿಜವೇನು ಅಂದ್ರೆ ವಸ್ತುವಿನಲ್ಲಿ ಇಷ್ಟನೂ ಇಲ್ಲ, ಆನಂದನೂ ಇಲ್ಲ, ಅದರಲ್ಲಿ ದುಃಖನೂ ಇಲ್ಲ. ನಮ್ಮ ನಮ್ಮ ವಸ್ತುವಿನ ಮೇಲಿದ್ದಂತ ಮಮಕಾರ ಅಹಂಕಾರ ಇದರಿಂದನೇ ನಾನು ನನ್ನದು ಎಂಬ ಭ್ರಮೆಯಿಂದ ನಮಗೆ ಇಷ್ಟೆಲ್ಲ ಕಾರಣ ಆಯ್ತಂತ.
ಅದಕ್ಕೆ ಇಲ್ಲಿ ನಾನು ದೇಹವೆಂಬ ಮಿಥ್ಯ ಜ್ಞಾನವನ್ನ ತೊಡೆದು ಹಾಕಿ ದೇಹನ್ನ ಕಳಚಿ ಹಾಕೋದಲ್ಲ ಇದು. ದೇಹವೆಂಬ, ಯಾಕಂದ್ರೆ ನಾನು ದೇಹ ಅಲ್ಲಲ್ಲ ಈಗ. ನಾನು ತತ್ವವನ್ನ ಅರಿತಂತ ತತ್ವಜ್ಞಾನಿನೇ ವಿನಃ ನಾನು ಆತ್ಮನೇ ಸತ್ಯ ಅಂತ ಅರಿತುಕೊಂಡವನೇ ವಿನಃ ನಾನು ಈ ತೋರಿ ಅಡಗುವ ಸುಳ್ಳಾದ ದೇಹವನ್ನ ಆ ದೇಹದ ಮೇಲೆ ಇರುವಂತ ಮಮಕಾರವನ್ನ ಮೋಹವನ್ನ ತೊಡೆದು ಹಾಕಬೇಕು. ಆವಾಗ ಆಧ್ಯಾತ್ಮದ ನಾವು ಕೊನೆಯ ಮೆಟ್ಟಲನ್ನ ಮುಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಅರ್ಥ. ಅದಕ್ಕಾಗಿ ಇಲ್ಲಿ ನಿನ್ನೆ ದಿನ ಒಂದು ಪಾತ್ರಧಾರಿಯ ವಿಷಯವನ್ನು ಹೇಳಿದ್ರಮ್ಮ. ನಾಟಕದಲ್ಲಿ ಪಾತ್ರಧಾರಿ ಅವನು ಹೇಗೆ ಮಿಥ್ಯ, ತನ್ನ ನಿಜ ಸ್ವರೂಪ ಮಾತ್ರ ಸತ್ಯ. ಪಾತ್ರ ಮಾಡೋದಕ್ಕಿಂತನೇ ಮೊದಲು ರಾಜಕುಮಾರ್ ಅಂತ ನಿನ್ನೆ ಹೇಳಿದ ಅವನು. ಪಾತ್ರ ಮಾಡುವಾಗಲೂ ರಾಜಕುಮಾರ, ಪಾತ್ರ ಮುಗಿದ ಮೇಲೆ ಕೂಡ ರಾಜಕುಮಾರ. ಅದ್ರ ನಡುವೆ ಮಾಡದಂತ ಪಾತ್ರ ಮಾತ್ರ ಸುಳ್ಳು ಅಂತ ಅರ್ಥ. ಅದರಂತೆ ಅಹಂ ಪ್ರಯತ್ನದ ಮಿಥ್ಯಾ ಸ್ವರೂಪ ಹೇಗಿದೆ ಅಂದ್ರೆ ಸರ್ವಾತ್ಮ ದೃಶ್ಯಮಿದು ಮೃಶ್ಯೇವ ನೈವ ಅಹಂ ಅರ್ಥ ಕ್ಷಣಿಕತ್ವ ದರ್ಶನಾತ್ ಜ್ಞಾನಮ್ಯಹಂ ಸರ್ವಮಿತಿ ಪ್ರತೀತಿ ಕುತೋ ಅಹಂ ಮಾದೆ ಕ್ಷಣಿಕಸ್ಯ ಸಿದ್ಧತೆ ಅಂತ ಈ 93ನೇ ಶ್ಲೋಕದಲ್ಲಿ ನಾವು ಈ ನೋಡುವಂತ ಹಾಗೂ ನಮ್ಮ ಅನುಭವಕ್ಕೆ ಬರುವ ಜಗತ್ತು, ಜಗತ್ತಿನ ವಿಷಯಗಳು ಮತ್ತು ಭಾವಗಳು. ಜಗತ್ತಂತ ಯಾವ್ದಕ್ಕೆ ಅನ್ಬೇಕಮ್ಮ ಅಂದ್ರೆ ನಮ್ಮ ಅನುಭವಕ್ಕ ಒಂದು ವಸ್ತು ಬಂದಿರಬೇಕು. ನಮ್ಮ ಅನುಭವಕ್ಕ ಬರಬೇಕಾದ್ರೆ ಅದು ಒಂದು ವಿಷಯ ಪದಾರ್ಥ ಇರಬೇಕಂತ. ಈಗೊಂದು ಮನೆ ಇದೆ, ಅದು ಇದೆ ಅಂತ ಅರ್ಥ ಅಲ್ಲಮ್ಮ. ಮತ್ತೆ ಅದು ಮನೆ ಅಂತ ಅನುಭವಕ್ಕೆ ಬರ್ಬೇಕಾಗಿದ್ರೆ ಮನೆ ಅಲ್ಲಿ ಇರಬೇಕಂತ. ಅಂದ್ರೆ ವಿಷಯ ಮತ್ತು ಅನುಭವ ಎರಡರ ಭಾವಗಳು ಮತ್ತು ಯೋಚನೆಗಳನ್ನ ಕೂಡಿಕೊಂಡು ಎಲ್ಲವನ್ನ ನೋಡಿದಾಗ ಪಾರಮಾತ್ಮ ದೃಷ್ಟಿಯಿಂದ ಇವೆಲ್ಲವೂ ಮಿಥ್ಯ. ವಿಷಯಗಳು ಮಿಥ್ಯ ಮತ್ತು ನೋಡುವಂತ ಭಾವನೆ ಕೂಡ ಮಿಥ್ಯ. ಕಾರಣ ಬಂಜಿಗೆ ಮಗ ಅಂತ ಹೇಳ್ತೀವಿ. ಬಂಜೆ ಅನ್ನುವ ಶಬ್ದನೇ ಮಿಥ್ಯ ಅಂತ. ಮಗ ಅಂದ್ರೆ ಅವನು ಬಂಜಿ ಅಲ್ಲ ಅಂತ ಅರ್ಥ. ಬಂಜಿ ಅಂದ್ರೆ ಆಕೆಗೆ ಮಕ್ಕಳಾಗಿಲ್ಲ ಅಂತ ಅರ್ಥ. ಈ ಪ್ರಕಾರವಾಗಿ ಈ ಜಗತ್ತು ಅನ್ನುವಂಥದ್ದು ಬಂಜೆಗೆ ಮಗನಿದ್ದಂತೆ. ಬಂಜೆ ಅಂದ್ರೆ ಮಗನೇ ಇಲ್ಲ ಅಂತ ಅರ್ಥ ಅಲ್ಲಮ್ಮ, ಮಕ್ಕಳಿಲ್ಲ ಅಂತ ಅರ್ಥ. ಅದರಂತೆ ಆ ಬಂಜೆಗೆ ಮಗ ಅಂತ ಎಲ್ಲಿದೆ, ಬರೀ ಶಬ್ದದಲ್ಲಿ ಮಗನೇ ವಿನ ನಿಜವಾಗಿ ಆಕೆಗೆ ಮಗವೇ ಇಲ್ಲ ಅಂತ. ಅದರಂತೆ ನಾವು ನೋಡುವ ಜಗತ್ತು ಕೂಡ ಹೇಗಿದೆ ಅಂದ್ರೆ ಪರಮಾತ್ಮನ ದೃಷ್ಟಿಯಿಂದ
ಈ ಯಾವ ವಿಷಯಗಳಿಲ್ಲ, ಯಾವ ಜಗತ್ತು ಇಲ್ಲವೇ ಇಲ್ಲ. ಹ್ಮ್ ಹೇಗೆ ತೋರುತ್ತದೆ ಅಂದ್ರೆ ಮಿಥ್ಯಾ ಸ್ವರೂಪದಿಂದ. ಹ್ಮ್ ಅದಕ್ಕೆ ಹಲವು ದೃಷ್ಟಾಂತಗಳನ್ನ ಹಿಂದೆ ನೀವು ಕೇಳಿರಿ. ಹ್ಮ್ ಸುರಚಾಪದಂತೆ, ಹ್ಮ್ ಮೃಗ ಜಲದಂತೆ, ಹ್ಮ್ ಸ್ವಪ್ನದಂತೆ. ಹ್ಮ್ ಸ್ವಪ್ನದಲ್ಲಿ ಒಬ್ಬ ಬಡವ ಶ್ರೀಮಂತನಾದ, ಹ್ಮ್ ಎಚ್ಚೆತ್ತ ಮೇಲೆ ಅದು ಸುಳ್ಳು ನೋಡಮ್ಮ. ಹ್ಮ್ ಒಂದು ನೀರಡಿಕೆಯಾದಂತ ಒಂದು ಚಿಗರೆಗೆ ಹ್ಮ್ ಬೇಸಿಗೆ ದಿನದಲ್ಲಿ ಉಷ್ಣದಿಂದ ತೋರುವ ಹ್ಮ್ ನದಿ ಕಂಡಂತೆ ಹ್ಮ್ ಅಲ್ಲಿ ನೀರು ಕಾಣ್ತಾವ ಅದಕ್ಕೆ. ಹ್ಮ್ ಆದ್ರೆ ನಿಜವಾಗಿ ನಮ್ಮ ಇದೇನು ನೀರು ಇಲ್ಲ. ಹ್ಮ್ ಹ್ಮ್ ಆಕಾಶದಲ್ಲಿ ಕಾಮನ ಬಿಲ್ಲೆ ತೋರ್ತದ, ಹ್ಮ್ ಅದು ಯಾವಾಗಲೂ ಇರುತ್ತದೇನೋ ಅಂದ್ರೆ ಇರೋದಿಲ್ಲ. ಹ್ಮ್ ಅದರಂತೆ ಈ ಜಗತ್ತು ಕೂಡ ಹ್ಮ್ ಆ ಆತ್ಮದೃಷ್ಟಿಯಿಂದ ನೋಡಿದಾಗ ಹ್ಮ್ ಎಲ್ಲವೂ ಸುಳ್ಳಂದು. ಹ್ಮ್ ಎಲ್ಲವೂ ಸುಳ್ಳಂದ್ರೆ ಏನಮ್ಮ, ದೇಹ ಮೊದಲುಗೊಂಡು ಪ್ರಪಂಚ ಸುಳ್ಳಾದಂತ. ಹ್ಮ್ ಕನಸಿನಲ್ಲಿ ಕಂಡದ್ದೆಲ್ಲವೂ ಸುಳ್ಳು. ಹ್ಮ್ ಅಲ್ಲಿ ಕೆಲವಷ್ಟು ಸತ್ಯ, ಕೆಲವು ಸುಳ್ಳಾಗ್ಯದ. ನಮ್ಮ ಎಲ್ಲವೂ ಸುಳ್ಳಂತ. ಹೌದು. ಪ್ರಪಂಚವು ಮಾತ್ರವಲ್ಲ, ಹ್ಮ್ ಈ ದೇಹವು ಕೂಡ ಸುಳ್ಳಂತ. ಹ್ಮ್ ಆಕಾಶ ಸತ್ಯ, ಕಾಮನ ಬಿಲ್ಲು ಸುಳ್ಳು. ಹ್ಮ್ ಮರುಭೂಮಿ ಸತ್ಯ, ಅಲ್ಲಿರುವಂತ ನೀರು ಸುಳ್ಳು. ಹ್ಮ್ ಹೌದಲ್ಲ? ಹೌದು. ಅದರಂತೆ ಇಲ್ಲಿ ಕೂಡ ಹ್ಮ್ ಅಹಂ ಎನ್ನುವುದು ಕೂಡ ಮಿಥ್ಯ. ಹ್ಮ್ ಕೆಲವೊಂದು ಸಲ ಇವನು ನಾನು ನಾನು ಅಂತೀವಿ ನೋಡ್ರಿ. ಹ್ಮ್ ನಿದ್ರೆಯಲ್ಲಿ ಯಾರು ನೀನಂದ್ರೆ ಗೊತ್ತಿಲ್ಲ. ಹ್ಮ್ ನಿದ್ದೆಯಲ್ಲಿ ನಾನು ನಿಲ್ಲೋದಿಲ್ಲ, ನೀನು ಇಲ್ಲ ಅಂತ. ಹ್ಮ್ ಅಲ್ಲೇನಾದಮ್ಮ, ಬರೀ ಆನಂದವೇ ಆನಂದ. ಹ್ಮ್ ಅದಕ್ಕೆ ಏನಂತ ಕರೆದ್ರು, ತತ್ವ ಆನಂದ. ಹ್ಮ್ ಹೀಗೆ ಎಲ್ಲವೂ ಬದಲಾವಣೆಯ ಪ್ರವಾಹದಲ್ಲಿ ಕೊಚ್ಚಿ ಹೋಗುವಂತವು. ಹ್ಮ್ ಇದು ಕೂಡ ಅವಸ್ಥೆ ಬದಲಾವಣೆ ಆದಂಗ ಹ್ಮ್ ಅಹಂಕಾರ ಕೂಡ, ನಾನು ಅನ್ನುವುದು ಕೂಡ ಬದಲಾವಣೆ ಆಗ್ತದ. ಹ್ಮ್ ಜಾಗ್ರದಲ್ಲಿ ನಾನು ನಾನು ಅಂತ ಹೇಳ್ತೀವಿ ಪ್ರತಿಯೊಂದಕ್ಕೆ. ಹ್ಮ್ ಸ್ವಪ್ನದಲ್ಲಿ ಕೂಡ ನಾನು ಅಂತನ ಸುಳ್ಳು. ಹ್ಮ್ ನಿದ್ರಾವಸ್ಥೆಯಲ್ಲಿ ನಾನಿಲ್ಲ, ನೀನಿಲ್ಲ. ಹ್ಮ್ ಕಾರಣ ಅವಸ್ಥೆಯ ಉಪಾಧಿಯಿಂದ ನಾನು, ಹ್ಮ್ ಉಪಾಧಿಯನ್ನ ಬಿಟ್ಟಾಗ ನಾನು ಕೂಡ ಅಲ್ಲಿ ಇಲ್ಲ. ಹ್ಮ್ ಇರೋದೇನಂದ್ರೆ ಅದು ಪರಬ್ರಹ್ಮ ಒಂದೇ. ಹ್ಮ್ ನಮ್ಮ ಸ್ವರೂಪ ಒಂದೇ ಇರೋದಲ್ಲಿ, ಹ್ಮ್ ಬೇರೆ ಯಾವುದು ಇಲ್ಲ ಅಂತ. ಹ್ಮ್ ಈ ರೀತಿಯಾಗಿ ಹ್ಮ್ ಕಾಲ ಕಾಲಕ್ಕೆ ಬದಲಾವಣೆ ಆಗುವುದು ಹ್ಮ್ ಯಾವುದು ಅಂದ್ರೆ ಅಹಂ ಕೂಡ ಮಿಥ್ಯಾ ಅಂದ್ರು. ಹ್ಮ್ ಕಾರಣ ಎಚ್ಚರ, ಕನಸು, ನಿದ್ರೆ ಅವಸ್ಥೆಗಳಲ್ಲಿ ಬೇರೆ ಬೇರೆ ಗುಣ ವಿಶೇಷಗಳನ್ನ ಪಡೆದ ಹ್ಮ್ ವಿಷಯಗಳನ್ನ ಸೂಚಿಸುತ್ತವೆ. ಹ್ಮ್ ಆ ಸೂಚಿಸಲ್ಪಟ್ಟ ವಸ್ತು ಹ್ಮ್ ಅದೇ ಆಗಿರಬಹುದು. ಹ್ಮ್ ಆದರೆ ನಿರ್ದೇಶಿಸಲ್ಪಟ್ಟ ವಸ್ತುವಿನ ಆಂತರ್ಯದ ತಿರುಳಿನ ಘಟಕಗಳು ಹ್ಮ್ ಅವೇ ಎಂದು ಹೇಳಲಿಕ್ಕೆ ಆಗುವುದಿಲ್ಲ. ಹ್ಮ್ ಕಾರಣ ಹ್ಮ್ ಕನಸಿನಲ್ಲಿ ನಿರ್ದೇಶನ ಮಾಡದಂತ ಅಂದ್ರೆ ನಿಶ್ಚಯ ಮಾಡದಂತ ವಸ್ತು ಹ್ಮ್ ಜಾಗ್ರದಲ್ಲಿ ಕಾಣಂಗಿಲ್ಲ ನೋಡಮ್ಮ. ಹ್ಮ್ ನಾವು ಸ್ವಪ್ನದಲ್ಲಿ ಏನೇನೋ ಕಂಡೀವಿ, ಹ್ಮ್ ಎಲ್ಲೆಲ್ಲೋ ಹೋಗಿವಿ, ಎಲ್ಲೆಲ್ಲೋ ತಿರುಗಾಡಿವಿ. ಹ್ಮ್ ಯಾವು ಕೂಡ ಜಾಗ್ರದಲ್ಲಿ ತೋರ್ತಾ ಇಲ್ಲ. ಹ್ಮ್ ನಾವು
ಈ ಎವರೆಸ್ಟ್ ಶಿಖರಕ್ಕೆ ಹೋಗಿ ಬಂದ್ವಿ ಹ್ಮ್ ಅಥವಾ ಕಾಶಿಗೆ ಹೋದಂಗಾಗಿತ್ತು ಹ್ಮ್ ಅಥವಾ ಇನ್ನೊಂದಲ್ಲಿ ಹೋಗಿ ಏನೇನೋ ವಸ್ತುವನ್ನ ನೋಡ್ದಂಗಾಯ್ತು, ಹ್ಮ್ ವಸ್ತುವನ್ನ ಖರೀದಿ ಮಾಡ್ದಂಗಾಯ್ತು. ಹ್ಮ್ ಆದರೆ ಸ್ವಪ್ನದಲ್ಲಿ ನಿಶ್ಚಯಿಸಲ್ಪಟ್ಟ ಯಾವುದೇ ವ್ಯವಹಾರದ ವಸ್ತುಗಳು ಹ್ಮ್ ಜಾಗೃತದಲ್ಲಿ ಇಲ್ಲವೇ ಇಲ್ಲ ಅಂತ. ಹ್ಮ್ ಹೀಗೆ ಬದಲಾವಣೆ, ಹ್ಮ್ ಈ ಬದಲಾವಣೆಗೆ ಒಳಪಟ್ಟಿರುವಾಗ ಹ್ಮ್ ನನಗೆ ಎಲ್ಲವೂ ಗೊತ್ತು, ಹ್ಮ್ ಅದು ನನ್ನ ಅನುಭವಕ್ಕೆ ಬಂದಿದೆ ಎಂದು ಹೇಳುವುದು ಹ್ಮ್ ಹೇಗೆ ಯಥಾರ್ಥವಾದ ಜ್ಞಾನವಾದೀತು? ಹ್ಮ್ ಇದು ಯಥಾರ್ಥವಾದ ಜ್ಞಾನ ಅಲ್ಲ ನೋಡಮ್ಮ, ಹ್ಮ್ ಅದು ಅಹಂಕಾರದ ಹ್ಮ್ ಮಿಥ್ಯಾ ಕಲ್ಪನೆಯ ಜ್ಞಾನ ಅಂತ. ಹ್ಮ್ ಕಾರಣೇನು? ಅಹಂಕಾರದ ಮಿಥ್ಯಾ ಜ್ಞಾನವನ್ನ ಅರಿಯುವಂತಹದ್ದೇ ಸತ್ಯ ಜ್ಞಾನ. ಹ್ಮ್ ಇದರಲ್ಲೇ ಸಾಮಾನ್ಯ ಜ್ಞಾನಮ, ಹ್ಮ್ ಆತ್ಮದಲ್ಲಿ ವಿಶೇಷವಾದ ಜ್ಞಾನ. ಹ್ಮ್ ಅದಕ್ಕೆ ನಮ್ಮ ಜ್ಞಾನದಲ್ಲಿ ಸರ್ವಜ್ಞತ್ವದ, ಹ್ಮ್ ಇದರಲ್ಲಿ ಅಲ್ಪಜ್ಞತ್ವ, ಸಾಮಾನ್ಯ ಜ್ಞಾನದಿಂದ ಇರುವುದಂತ ಅರ್ಥ. ಹ್ಮ್ ಅದಕ್ಕಾಗಿ ಸಾಮಾನ್ಯ ಮನುಷ್ಯ ರಾಜನಾಗೋದಿಲ್ಲ ಅಂತ, ಹ್ಮ್ ರಾಜನೇ ಅಂತ. ಹ್ಮ್ ಅದರಂತೆ ಸಾಮಾನ್ಯವಾದ ಅಹಮ್ಮು ಇದು ಆತ್ಮ ಆಗೋದಿಲ್ಲ. ಹ್ಮ್ ಇದನ್ನ ಅರಿಯುವಂತ ಜ್ಞಾನ ಏನದ ಅದು ರಾಜ ಅಂತ, ಹ್ಮ್ ಚಕ್ರಾಧಿಪತಿ ಇದ್ದಂಗೆ. ಹ್ಮ್ ಆ ಕಾರಣ ನಮ್ಮೊಳಗೆ ಯಾವುದೋ ಒಂದು ವಸ್ತು ತಾನು ಬದಲಾವಣೆಗೆ ಒಳಪಡದೆ, ಹ್ಮ್ ನಮ್ಮಲ್ಲಿ ಏನದಮ್ಮ, ಯಾವುದೋ ಒಂದು ವಸ್ತು ಅದ್ ನೋಡು, ಹ್ಮ್ ಯಾವುದೋ ಒಂದು ವಸ್ತು ಅಂತ ಯಾವಾಗ ಜ್ಞಾನ ಆಗ್ಯದ ಅಂದ್ರೆ, ಹ್ಮ್ ಯಾವ ವೇದಾಂತದ ಹ್ಮ್ ಉಪನಿಷತ್ತುಗಳ ಮಹಾವಾಕ್ಯದ ಹ್ಮ್ ತತ್ ತಮ್ಮ ಹಸಿ ಪದಾರ್ಥದಿಂದ ವಿಚಾರ ಮಾಡಿದಾಗ ಹ್ಮ್ ನಾನು ಎಲ್ಲದಕ್ಕೂ ಸಾಕ್ಷಿ ಆಗಿರ್ತಕ್ಕಂಥ ಚೈತನ್ಯ ಸ್ವರೂಪನಾದ ಹ್ಮ್ ಆತ್ಮ ಅಂತ ಗೊತ್ತಾಯ್ತು. ಹ್ಮ್ ಅದು ಎಂದೂ ಬದಲಾವಣೆ ಆಗೋದಲ್ಲ. ಹ್ಮ್ ಎಲ್ಲಾ ಬದಲಾವಣೆಗಳನ್ನ ಸಾಕ್ಷಿ ರೂಪದಲ್ಲಿ ಹ್ಮ್ ವೀಕ್ಷಿಸುತ್ತಿರುವುದನ್ನು ನೋಡುವುದದು. ಹ್ಮ್ ಅದು ಬದಲಾವಣೆ ವಸ್ತುಗಳಲ್ಲಿ ಕೂಡೋದಲ್ಲಮ್ಮ. ಹ್ಮ್ ಯಾವುದೇ ವಸ್ತು ಬದಲಾವಣೆ ಅಂದ್ರೆ ಕೂಡೋದಲ್ಲ ಅದ್ರಾಗ, ಹ್ಮ್ ಅದು ಬರೇ ನೋಡೋದಂತ. ಹ್ಮ್ ಆ ಕಾರಣವಾಗಿ ಹ್ಮ್ ಪ್ರಪಂಚದ ಎಷ್ಟೋ ವಿಷಯಗಳು ಕೂಡ ಹ್ಮ್ ನಮಗೆ ಇದರಂತೆ ಭ್ರಾಂತಿಯನ್ನು ಉಂಟು ಮಾಡಿ ಬ್ರಹ್ಮಜ್ಞಾನವನ್ನ ಹ್ಮ್ ನಾಶ ಮಾಡಿದಂತೆ ತೋರುತ್ತದೆ ಅಂದ್ರು. ಹ್ಮ್ ಅದಕ್ಕೆ ಇಲ್ಲಿ ಹ್ಮ್ ಅಹಂ ಪದಾರ್ಥಸ್ಥಃ ಮಾದಿ ಸಾಕ್ಷಿ ನಿತ್ಯ ಹ್ಮ್ ಸುಸುಪ್ತಾವಪಿ ಭಾವದರ್ಶನಾತ್ ಹ್ಮ್ ಬ್ರೂಚೋ ಹೂಜೋ ಇತ್ಯೈತಿ ಶ್ರುತಿ ಹ್ಮ್ ಸ್ವಯಂ ತತ್ ಪ್ರತ್ಯಗಾತ್ಮ ಸದ್ ಅಸದ್ವಿಲಕ್ಷಣ. ಹ್ಮ್ ಇಲ್ಲಿ ಸೂತ್ರಗಳು ಹಿಂದ ಮುಂದೆ ಆಗ್ಯಾವ ನಮ್ಮ. ಹೌದ್ರಿ, ಅದೇ ಹೇಳಿದ್ದೆ ಮತ್ತೆ ಹೇಳಿದ್ರಿ. ಹೌದೌದು, ಅದೇ ಅನಿಸ್ತು ನನಗೆ. ನಾನು ಇದು ಸ್ವಲ್ಪ ಬೇರೆ ಅಲ್ಲ ಬುಕ್ಕು, ಮತ್ತೇನಾದ್ರು ಬೇರೆದಿದೆ ಅನ್ಕೊಂಡೆ. ಇಲ್ಲಿಲ್ಲ, ಪ್ರಿಂಟು ಇಲ್ಲಿ ಹೆಚ್ಚು ಕಮ್ಮಿ ಆಗ್ಯಾವಮ್ಮ. ಹೌದೌದು, ಶ್ಲೋಕದ ಪ್ರಿಂಟ್ ಹೆಚ್ಚು ಕಮ್ಮಿ ಆಗ್ಯಾವ. ಅದಕ್ಕೆ ಯಾಕೆ ಹಳೆ ವಿಷಯ ಬರ್ತಂತ ನಾನು ಅನ್ಕೊಂಡೆ. ಇದನ್ನು ಆಗ್ಯದ ನಮ್ಮ ದರ್ಪಣ. ಇದಾಗಿದೆ. ಅದಕ್ಕೆ ಈ 95 ಮತ್ತು 96 ಇವಾಗ ನಂದ್ರಲ್ಲಿ 94 ರೀ. ಇವಾಗ ವಿಕಾರಿಣಾಂ ಸರ್ವ ವಿಕಾರ ವ್ಯರ್ಥ, ಹೌದಲ್ಲಮ್ಮ? ಅದೇ ಹೇಳ್ಬೇಕ್ರಿ ಇವಾಗ. ಅದೇ ಹೇಳ್ಬೇಕಮ್ಮ. ಅಂದ್ರೆ 95. ಹಾ ಇಲ್ಲಿ
ವಿಕಾರಿಣಾಂ ಸರ್ವವಿಕಾರವ್ಯತ್ತ ನಿತ್ಯೋ ಅವಿಕಾರೋ ಭವಿತುಂ ಸಮರ್ಥಿ ಮನೋರಥ ಸ್ವಪ್ನ ಸುಷುಪ್ತಿಷು ಸ್ಫುಟಂ ಪುನಃ ಪುನರ್ದಷ್ಟಮಸ್ತಮೇತಯೋ. ಇದೆಲ್ಲ ಶ್ಲೋಕ. ಓದ್ರಿ ಇದು. ಅಂದ್ರೆ ನಾವು ಯಾವಾಗಲೂ ಸರ್ವ ವಿಕಾರಗಳನ್ನ ಅರಿಯುವ ವಸ್ತು ತಾನೇ ಅಂದಾಗ ನಾನು ಅವಿಕಾರಿಯಾಗಿ ಇರಲೇಬೇಕಂತ. ಹೌದಿಲ್ಲಮ್ಮ? ಯಾಕಂದ್ರೆ ವಿಕಾರ ಅಂದ್ರೆ ಮಾರ್ಪಾಡು ಅಂದ್ರೆ ಬದಲಾವಣೆ. ಯಾವುದೇ ಪ್ರಪಂಚದ ಯಾವುದೇ ವಸ್ತುವನ್ನ ನೋಡಿದ್ರು ಕೂಡ ಅದು ಬದಲಾವಣೆಗೆ ಒಳಗಾಗಿದೆ, ವಿಕಾರಕ್ಕೆ ಒಳಗಾಗಿದೆ. ಅದರಂತೆ ನಮ್ಮ ದೇಹ ಬದಲಾವಣೆ, ದೇಹಕ್ಕೆ ವಿಕಾರ ನೋಡಮ್ಮ. ಈ ನಮ್ಮ ದೇಹ ಬದಲಾವಣೆಯನ್ನ, ದೇಹದ ವಿಕಾರಗಳನ್ನ ಅರಿಯುತ್ತಿರುವವನು ಯಾರು ಅಂದ್ರೆ ಅದು ಆತ್ಮ ಅಂತ. ಆತ್ಮ ಅಂದ್ರೆ ಯಾರಮ್ಮ? ನಾನೇ ಆತ್ಮ. ಕಾರಣ ನಾನು ನಿತ್ಯನು, ದೇಹ ಅನಿತ್ಯವಮ್ಮ. ದೇಹದಾಗ ನಾನು ನಿತ್ಯವಾಗಿದ್ದೇನೆ ಮತ್ತು ವಿಕಾರ ರಹಿತನು ಆಗಿರುವೆನು. ನನಗ ವಿಕಾರ ಇಲ್ಲ, ವಿಕಾರ ರಹಿತ ಅಂತಾರ. ಕಾರಣ ಒಂದು ಸಣ್ಣ ದೃಷ್ಟಾಂತ ಹೇಳ್ಬೇಕಾದ್ರೆ, ಈಗ ಜಾತ್ರೆಯಲ್ಲಿ ಕೆಲವು ಪದಾರ್ಥಗಳನ್ನ, ಸಿಹಿ ತಿಂಡಿಗಳನ್ನ ಮಾರಾಟ ಮಾಡ್ತಾರಮ್ಮ. ಆ ಸಿಹಿ ಪದಾರ್ಥಗಳಲ್ಲಿ ಕೆಲವು ಲಡ್ಡುಗಳು ಇರ್ತಾವ, ಆಮೇಲೆ ಬೇಸನ್ ಇರ್ತದ, ಮೈಸೂರು ಪಾಕ್ ಇರ್ತದ, ಜಿಲೇಬಿ ಇರ್ತದ, ಬೆಂಡು ಬತಾಸು ಅಂತ ಹಲವು ಪದಾರ್ಥಗಳು ಇರ್ತಾವ. ಆದ್ರೆ ಅವು ಮೂಲ ಪದಾರ್ಥಗಳೇನಾವ ಅಂದ್ರೆ ಬೇರೆ ಬೇರೆ ನೋಡಮ್ಮ. ಎಲ್ಲವೂ ಬೇರೆ ಬೇರೆ ಆಗಿದೆ. ಅಂದ್ರೆ ಒಂದು ವಸ್ತುವನ್ನ ಮೂಲ ಮಾಡಲಿಕ್ಕೆ ಬೇಕಾದ ವಸ್ತುವನ್ನು ತೆಗೆದುಕೊಂಡಾಗ ಕೆಲವೊಂದು ಮೈದಾ ಹಿಟ್ಟಿನಿಂದ ಕೆಲವು, ಕಡಲೆ ಹಿಟ್ಟಿನಿಂದ ಕೆಲವು, ಮತ್ತು ಇನ್ನು ಬೇರೆ ಬೇರೆ ವಸ್ತುಗಳು ಕೂಡಿ ಆ ಪದಾರ್ಥಗಳು ಆಗಿರ್ತಾವ. ಅವೆಲ್ಲ ಮೂಲ ಪದಾರ್ಥ ಕೆಟ್ಟ ಮೇಲೆ ನಮ್ಗೆ ಬೆಂಡು ಬತಾಸು, ಮೂಲ ಪದಾರ್ಥ ಕಾಣದೆ ಹೋದಾಗ ನಮ್ಗ ಮೈಸೂರು ಪಾಕ, ಜಿಲೇಬಿ ಅಂತ ಗೊತ್ತಾಗ್ತದೆ. ಅಂದ್ರೆ ಮೂಲ ತಮ್ಮ ಸ್ವರೂಪ ಅವು ವಿಕಾರ ಆಗ್ಯಾವ ನೋಡಮ್ಮ ಅದರಲ್ಲಿ. ಅದ್ರೊಳಗ ಸಿಹಿ ಏನಾದಲ್ಲಮ್ಮ, ಎಲ್ಲದ್ರೊಳಗ ಮಾತ್ರ ಅವಿಕಾರಿಯಾಗಿ ಸಿಹಿ ಇದೆ. ಹೌದಲ್ಲ? ಹೊರಗಿನ ಪದಾರ್ಥ ವಿಕಾರ ಆಗ್ಯಾವ, ಎಲ್ಲಾ ಪದಾರ್ಥದಲ್ಲಿ ಇರುವಂತ ಸಿಹಿ ಮಾತ್ರ ಅವಿಕಾರಿಯಾಗಿನೇ ಇದೆ. ಅದಕ್ಕಾಗಿ ಎಲ್ಲದರಲ್ಲಿ ಕೂಡ ನಮಗೆ ಸಿಹಿ ಕಾಣುತ್ತದ. ಅದರಂತೆ ಇಲ್ಲಿ ಕೂಡ ಅನ್ಯ ವಸ್ತುಗಳ ಬದಲಾವಣೆಯನ್ನು ತಿಳಿಯಲು ಹೇಗೆ ಸಾಧ್ಯ ಅಂದ್ರೆ, ಅದು ನೆಲೆಯಾಗಿ ಸ್ಥಿರವಾಗಿ ಅಪರಿಣಾಮಕಾರಿಯಾಗಿದ್ದರಲ್ಲವೇ ವಿಕಾರವಾಗುತ್ತಿರುವ ವಸ್ತುಗಳನ್ನ ಅದು ವೀಕ್ಷಿಸಬಲ್ಲದು. ನಾವು ದೇಹ ಬದಲಾವಣೆ ಆದಂಗ ನಮ್ಮ ಜ್ಞಾನ ಬದಲಾವಣೆ ಆಗಿದ್ರೆ ನಾವು ಕೂಡ ಈ ಪ್ರಪಂಚದ ವಿಕಾರವನ್ನ ನಾವು ತಿಳಿಲಿಕ್ಕೆ ಬರ್ತಿದ್ದಿಲ್ಲ. ಅದಕ್ಕೆ ಬಹಳ